ಬದುಕು ಅದರಲ್ಲೇ ದೇವರ ಹುಡುಕು. ಓಕೆ, ಹಾಯ್ ಎಲ್ರಿಗೂ ನಮಸ್ಕಾರ. ನಾನು ಮಾರಿಯಾ ಮಾತಾಡ್ತಾ ಇದ್ದೀನಿ. ವೆಲ್ಕಮ್ ಟು ಆರ್ಯ ವ್ಲಾಗ್ಸ್ ಗುರು. ಓಕೆ, ನಮ್ಮ ಜೊತೆ ಸುನೀಲ್ ಗೌಡ್ರು ಇದ್ದಾರೆ. ಸುನೀಲ್ ಗೌಡ ಈಸ್ ಅನ್ ಆಕ್ಟರ್, ನನ್ನ ಫಿಲ್ಮ್ ಮೇಕರ್, ಸಿನಿಮಾದ ಲೀಡ್ ಆಕ್ಟರ್. ಎಲ್ರಿಗೂ ನಮಸ್ಕಾರ, ಶರಣಾರ್ಥಿ. ವೆರಿ ಫನಿ ಕ್ಯಾರೆಕ್ಟರ್. ಇವತ್ತು ನಾವು ಆ್ಯಕ್ಚುಲಿ ಅವ್ರದ್ದು ಒಂದು ಫೋಟೋ ಶೂಟ್ ಮಾಡ್ತಿದ್ದೀವಿ. ಯಾಕಂದರೆ ಅವರು ಒಂದು ಸಿನಿಮಾಗೆ ಫೋಟೋ ಸಬ್ಮಿಟ್ ಮಾಡಬೇಕು. ಹಾಗಾಗಿ ಫೋನ್ ಮಾಡಿದರು, ಸರ್ ಒಂದು ಶೂಟ್ ಮಾಡೋಣ ಅಂತ ಹೇಳಿ. ಅದಕ್ಕೆ ಇವತ್ತು ಆಯಿತು, ಇವತ್ತು ಫ್ರೀ ಇದೀನಿ, ಬಾ ಮಾಡ್ಬಿಡೋಣ ಅಂತ ಹೇಳಿ ಕರೆದು ಒಂದು ಸೆಟಪ್ ಮಾಡಿದ್ದೀವಿ. ಓಕೆ, ಚೆನ್ನಾಗಿದ್ಯಾ? ಇದು ಮಿಣಮಿಣ ಲುಕ್ ಇದು. ಇವನ್ ಸುನೀಲ್ ಕೂಡ ಒಂದು ಚಾನೆಲ್ ನಡೆಸ್ತಾನೆ. ಏನು ನಿನ್ನ ಚಾನೆಲ್ ಹೆಸರು? ಟ್ರೆಂಡಿ ಡ್ಯಾಡಿ ಅಂತೆ. ಟ್ರೆಂಡಿ ಡ್ಯಾಡಿ. ಓಕೆ, ಇವತ್ತು ಏನು ನಾನು ಶೂಟ್ ಮಾಡ್ತಿದ್ದೆ ಅಂದರೆ, ಅವ್ರು ಒಂದು ಸಿನಿಮಾಗೆ ಯಾವ ಥರ ಅವರು ಕೇಳಿದ್ದಾರೆ ಟೆಕ್ನಿಕಲ್ ಸೈಡು, ಸೊ ಆ ಥರ ಒಂದು ಪ್ರೊಫೈಲಿಂಗಲ್ಲಿ ಶೂಟ್ ಮಾಡ್ತಿದ್ದೀನಿ. ಸೊ ನಾನು ಯೂಸ್ ಮಾಡ್ತಿರೋಂಥ ಎಕ್ವಿಪ್ಮೆಂಟ್ಸ್ ಈಸ್ ಮೈ 5DS ಕ್ಯಾಮ್ರಾ. ಸೊ ಐ ಜಸ್ಟ್ ಶೋ ಯು. ದಿಸ್ ಈಸ್ ಮೈ ಕ್ಯಾಮ್ರಾ ಫಾರ್ ಫೋಟೋಗ್ರಫಿ. ನಾವು ಸಿನಿಮಾದು ಫೋಟೋಶೂಟ್ಸ್ಗೆಲ್ಲ ನಾನು ಈ ಕ್ಯಾಮ್ರಾ ಯೂಸ್ ಮಾಡ್ತೀನಿ, ಕ್ಯಾನನ್ದು 5DS. ಸೊ ಹಾಗೆ ಟ್ಯಾಮ್ರನ್ದು 70-100 ಲೆನ್ಸ್ ಯೂಸ್ ಮಾಡ್ತಿದ್ದೀನಿ. ಆ್ಯಂಡ್ ಐ ಹ್ಯಾವ್ ನನ್ನೊಂಥರ ಸ್ವಲ್ಪ ಡಿಫ್ರೆಂಟ್ ಕೈಂಡ್ ಆಫ್ ಲೈಟಿಂಗ್ ಸೆಟಪ್ ಇರುತ್ತೆ. ನಾಟ್ ತುಂಬ ದೊಡ್ಡದಾಗೆಲ್ಲ ಯೂಸ್ ಮಾಡ್ತಾರೆ, ಅದೆಲ್ಲ ನನ್ನ ಪ್ರಕಾರ ನೆಸೆಸರಿನೇ ಇಲ್ಲ. ಸೊ ಮೈನ್ ಇಸ್ ಆಲ್ ಅ ಸ್ಮಾಲ್ ಸೆಟಪ್ ವಿಚ್ ಇಸ್ ಆಲ್ಸೋ ಬ್ಯಾಟ್ರಿ ಓರಿಯೆಂಟೆಡ್ ಇರ್ತದೆ. ಕೇಬಲ್ಗಳು, ವೈರ್ ಎಳ್ಕೋ ಅವೆಲ್ಲ ಕಮ್ಮಿ ನನ್ನ ಒಂದು ಸ್ಟುಡಿಯೋಲ್ಲಿ. ಸೊ ಅವ್ರದ್ದು ಒಂದು ಶೂಟ್ಗೆ ನಾನು ರೆಡಿ ಆಗಿದ್ದೀನಿ. ಸೊ ನೋಡೋಣ ಹೇಗೆ ಅವ್ರದ್ದು ಶೂಟ್ ಮಾಡೋದು ಅಂತ ಹೇಳಿ. ರೆಡಿನಾ ಸುನೀಲ್ ಗೌಡ್ರೆ? ರೈಟ್. ಸೊ ಸ್ವಲ್ಪ ಪೋಸಸ್ ಕೊಡ್ತೀರಾ? ಓಕೆ, ನೋಡ್ತಾ ಇರಿ ನಾನು ಹೇಗೆ ಶೂಟ್ ಮಾಡ್ತೀನಿ ಅಂತ ಹೇಳಿ. ಡೀಸೆಂಟ್ ಅಂದರೆ ಯಾವ ಥರ? ಆದರೆ ಆ ಪ್ರೊಫೈಲ್ ನಿಮ್ಗೆ ಮ್ಯಾಚೇ ಆಗಲ್ವೇ? ಅವ್ರು ಕೇಳಿದ್ರೆ ಕೊಡ್ಬೇಕು ನೀನು. ಓಕೆ, ಸೊ ಇವಾಗ ನಿನ್ನ ಕಾಲರ್ ಸ್ವಲ್ಪ ಅಡ್ಜಸ್ಟ್ ಮಾಡು ಶರ್ಟ್ ಇದಕ್ಕೆ. 1 ಸೆಕೆಂಡ್, 1 ನಿಮಿಷ. ರೈಟ್, ಸ್ವಲ್ಪ ತಲೆ ಬಾಚ್ಕೊ ನೀಟಾಗೆ. ಅದೆಲ್ಲ ಆರ್ಟಿಸ್ಟ್ ತರಬೇಕು. ರೆಡಿ? ದ ಪ್ರೊಫೈಲ್ ಇರೋದು ಬರೀ ನೀನು ಹೊಟ್ಟೆ ಗಂಟನೆ. ಓಕೆ, ಸೊ ಯು ವಾಂಟ್ ಹೆಂಗೆ ಒಂದು ಸಾಫ್ಟ್ ನೇಚರ್ಡ, ಸಾಫ್ಟ್ ಡೀಸೆಂಟ್ ಅಂದರೆ ಸ್ವಲ್ಪ ನೀನು ಲೈಟ್ ಸ್ಮೈಲ್ ಬೇರೆ ಕೊಡಬೇಕು. ಆ ಒಂದು ಸಟಲ್ ಐಸ್ ಮಾಡಿದ್ರೆ ಆ ಸಾಫ್ಟ್ ಲುಕ್ ಬರುತ್ತೆ. ಓಕೆ, ರೆಡಿ? ಓಕೆ, ನನಗೆ ನೀನು ಕಂಟಿನ್ಯೂಸ್ ಆಗಿ ಈ ಥರ 1, 2 ಚೇಂಜಲ್ಲಿ ಸೇಮ್ ಫೇಸ್ ಪ್ರೊಫೈಲ್ ಹಂಗೆ ಇಟ್ಕೋ. ಶಾರ್ಪ್ ಮಾಡ್ಬೇಡ ಇದು ಮೇಲ್ಗಡೆ ಐಬ್ರೋಸ್ ಅಥವಾ ದಿಸ್ ಇಸ್ ಅ ಪರ್ಫೆಕ್ಟ್ ಒನ್. ಸೊ ಹಿಂಗೆ ಲೈಟಾಗಿ ಸ್ಮೈಲ್ ಕೊಡ್ಬೋದು ನೀನು. ಸ್ವಲ್ಪ ಹಲ್ ಕಾಣಿಸೋ ಥರ ಮಾಡು. ದಿಸ್ ಇಸ್ ನೈಸ್. ಇದರಲ್ಲಿ ಆ ಫೇಸ್ ಹಂಗೆ ಇಟ್ಕೋ. ನಿನ್ನ ಬಾಡಿ ಮ್ಯಾನರಿಸಮ್ಸಲ್ಲಿ ಬೇರೆ ಥರ ಕೊಡ್ತಾ ಹೋಗು. ಓಕೆ, ರೆಡಿ? ಓಕೆ, ಸ್ವಲ್ಪ ಡೌನ್ ಹಾಗೆ. ಓಕೆ, ಐ ಥಿಂಕ್ ಸೊ ಕಾಣಿಸ್ತಿದೆ ಅಲ್ಲ? ಸೊ ನಮ್ಮ ಸುನೀಲ್ ಗೌಡ್ರು ಒಂದು ಸಾಫ್ಟ್ ಪ್ರೊಫೈಲ್ ಕೊಡ್ತಾ ಇದ್ದಾರೆ. ನೋಡೋಣ ಇದೇ ರೀತಿ ಹೆಂಗೆ ಶೂಟ್ಸ್ ಬರ್ತಾ ಇರುತ್ತೆ ಅಂತ ಹೇಳಿ. ಸೊ ಕಾಮಿಡಿ ಆ್ಯಕ್ಚುಲಿ ಸಾಫ್ಟಾಗಿ ಇರ್ತಾರೆ ಅವರು. ರೆಡಿ? ನಾವು ಈಗ ಅದು ಹಂಗೆ ರೈಟ್. ಓಕೆ, ಚೇಂಜ್ ಇದು ಸ್ಟ್ರಾಂಗ್ ಮಾಡ್ಬೇಡ, ಸಾಫ್ಟ್ ಕ್ಯಾರೆಕ್ಟರ್ ನಿಂದು. ಸಮಥಿಂಗ್ ಬೆಂಡ್ ಮಾಡ್ಬೇಡ. ಓಕೆ, ನೆಕ್ಸ್ಟ್
ಕಾಸ್ಟ್ಯೂಮ್ ಚೇಂಜ್ ಮಾಡ್ತೀಯಾ? ಓಕೆ. ಸೊ ಸುನೀಲ್ ಬಗ್ಗೆ ಹೇಳಬೇಕು ಅಂತ ಹೇಳಿದ್ರೆ ಈಸ್ ಬಾಪ ಅನ್ನೋ ಒಂದು, ಬಾಪ ಅಲ್ಲ ನಿಮ್ಮದು? ಹಾಂ, ನಾಗಾಭರಣ ಅವರ ಫಿಲ್ಮ್ ಇನ್ಸ್ಟಿಟ್ಯೂಟ್ ಸ್ಟೂಡೆಂಟ್ ಅವರು. ಸೊ ಅಲ್ಲಿಂದ ಸೀರಿಯಲ್ ಮಾಡಿದೆಯಲ್ಲ ಸನಿ? ಸೀರಿಯಲ್ಸ್ ಮಾಡಿದ್ದೀನಿ, ಹಾ. ಸಿನಿಮಾಸ್ ಮಾಡಿದ್ದೀನಿ, ನಾಟಕಗಳು ಮಾಡಿದ್ದೀನಿ. ಸೀರಿಯಲ್ಲು, ಸಿನಿಮಾ, ನಾಟಕ ಅದೆಲ್ಲ ಮಾಡಿ. ಸೊ ನಾವು ಒಂದು ಸಿನಿಮಾಗೆ ಪ್ಲ್ಯಾನ್ ಮಾಡಿದ್ದು ಹೇಗೆ ಅಂದರೆ, ಲಾಕ್ಡೌನ್ ಆಯಿತು. ಆ ಲಾಕ್ಡೌನಲ್ಲೇ ಒಂದು ಸಿನಿಮಾ ಪ್ಲ್ಯಾನ್ ಮಾಡಿ ಐ ಡಿಡ್ ದಿಸ್ ಮೂವಿ ಕಾಲ್ಡ್ ದ ಫಿಲ್ಮ್ ಮೇಕರ್. ನಾನು ಎಲ್ಲಿವಾಗ ಶೂಟ್ ಮಾಡ್ತಿದ್ದೀನಿ ಇದೇ ಜಾಗದಲ್ಲಿ ಸಿಂಗಲ್ ಕ್ಯಾರೆಕ್ಟರ್ ಆಗಿ ನಾನು ಮಾಡಿರೋಂಥ ಸಿನಿಮಾ ಅದು. ಸೊ ಸಿಕ್ಕಾಪಟ್ಟೆ ಕಾಟ ಕೊಟ್ಟಿದ್ದೀನಿ ಅವನಿಗೆ. ಇಲ್ಲೇ ಪ್ರಾಕ್ಟೀಸು, ಇಲ್ಲೇ ಇರಬೇಕು, ಆಚೆ ಹೋಗಂಗಿಲ್ಲ. ವಿ ಹ್ಯಾಡ್ ಲಾಡ್ ಆಫ್ ಫನ್ ಆಲ್ಸೋ. ಇನ್ನೂ ಒಂದಿಬ್ಬರು ಅಸಿಸ್ಟೆಂಟ್ಸ್ ಇದ್ರ ಜೊತೆಯಲ್ಲಿ, ಅವ್ರು ಕೂಡ ಆರ್ಟಿಸ್ಟೇ ಜೊತೆಲಿದ್ದರು. ಸಿಕ್ಕಾಪಟ್ಟೆ ಮಜಾನೂ ಮಾಡಿದ್ವಿ. ಅಷ್ಟೇ ಇಂಟೆನ್ಸ್ ಪರ್ಫಾರ್ಮೆನ್ಸ್ ಸಿನಿಮಾ ಅದು. ಸೊ ಹಾಗಾಗಿ ವಿ ವರ್ಕ್ ವೆರಿ ಹಾರ್ಡ್ ಆನ್ ದ್ಯಾಟ್. ಒಂದು 8 to 9 days ಅಷ್ಟೇ ಪ್ರಾಕ್ಟೀಸು. 9 days. ಅದರಲ್ಲಿ ಜೈ ಅಂತ ಒಂದು ಕ್ಯಾರೆಕ್ಟರ್. ಸೊ ಆ ಕ್ಯಾರೆಕ್ಟರ್ ನನಗೆ ಅದು ಜೈ ಕಾಣಿಸಾಗಂಟನೂ ನಾನು ಅವ್ರನ್ನ ಬಿಟ್ಟಿರಲಿಲ್ಲ. ಸೊ ಅದಾದಮೇಲೆ ಇಟ್ ವಾಸ್ ಕಂಟಿನ್ಯೂಸ್. ಫಸ್ಟ್ ಲಾಕ್ಡೌನ್ 21 daysಲ್ಲಿ ನಾವು ಶೂಟಿಂಗ್ ಮುಗಿಸಿದ್ವಿ. ಸೊ ದಟ್ ವಾಸ್ ವೆರಿ ಚಾಲೆಂಜಿಂಗ್ ಆ್ಯಂಡ್ ವೆರಿ ಎಕ್ಸೈಟಿಂಗ್ ಆಲ್ಸೋ. ಹಾಗೆ ವಿ ಹ್ಯಾಡ್ ಲಾಡ್ ಆಫ್ ಫನ್. ಕೆಲವೊಂದು ನನ್ನ ಹತ್ರ ಈಗಲೂ ವೀಡಿಯೋಸ್ ಇದೆ, ಅಣ್ಣವರು ಹಂಗೆ ಮಲ್ಕೊಂಡಿರೋದು ಬನ್ನಿನಲ್ಲಿ ಆ ಥರದ್ದೆಲ್ಲ ಇದೆ. ಕೆಲವೊಂದು ಬೇರೆ ಥರ ಡ್ಯಾನ್ಸ್ ಎಲ್ಲ ಮಾಡಿದ್ರು. ಸಾರಿ, ನಾನು ಅದನ್ನು ಶೇರ್ ಮಾಡೋಕ್ಕಾಗಲ್ಲ, ಸ್ವಲ್ಪ ವಿಚಿತ್ರವಾಗಿರುತ್ತದು. ಯಾವ್ದು ಹೇಳು ಸುನಿ ಅದು? ಯಾವುದು ಹೇಳ್ತಿರೋದು? ಅದೇ ಮಂಜುನಾಥ ಹೆಗ್ಡೆ ಗೊತ್ತಾ? ಹಾಂ, ಅಲ್ಲ ಬಟ್ಟೆ ಕಟ್ಕೊಂಡು ಸೊ ಇಟ್ ವಾಸ್ ವೆರಿ ಫನ್. ಸಕ್ಕತ್ತಾಗಿತ್ತು. ಹಂಗೆ ಇಂಟೆನ್ಸ್ ಟೈಮ್ ಬಂದಾಗ ಅವನ್ನ ಅಳಿಸಿದ್ದೀನಿ. ನಿಜವಾಗ್ಲೂ ಹತ್ತಿದ್ದಾನೆ, ಯಾಕಂದರೆ ಆ ರೇಂಜಿಗೆ ನಾನು ಸ್ವಲ್ಪ ಬೈದಿರ್ತೀನಿ. ಪರ್ಫಾರ್ಮೆನ್ಸ್ ಐ ವಾಸ್ ಲುಕಿಂಗ್ ಫಾರ್ ದ್ಯಾಟ್ ಕೈಂಡ್ ಆಫ್ ಅನ್ ಔಟ್ಪುಟ್. ಅದು ಬೇಕೇ ಬೇಕು ಅಂತ ಹೇಳಿ ಪ್ಲ್ಯಾನ್ ಮಾಡಿ ಇದು ಮಾಡಿದ್ದು. ಆಯ್ತಾ ಗುರು ಕಾಸ್ಟ್ಯೂಮು? ಬಾ ಗುರು ಬೇಗ. ಅದು ಬೇಡ, ಅದು ಕ್ಲಿಯರ್ ಹೊಡಿತಾರೆ, ಬೇಡ. ಕಾಸ್ಟ್ಯೂಮ್ ಚೇಂಜ್. ಹಾಂ, 6 packs ಎಲ್ಲ ನೋಡೋಕ್ಕಾಗಲ್ಲ, ಸಾರಿ. ನನ್ನ ಕ್ಯಾಮ್ರಾ ಸ್ವಿಚ್ ಆಫ್ ಆಗೋಯ್ತದೆ ನೀನು 6 pack ನೋಡಿದ್ರೆ. ಅದಕ್ಕೆ ನಾಚಿಕೆ. ಹಾಂ, ಓಕೆ. ಪ್ಯಾಂಟ್ ಚೇಂಜ್ ಮಾಡಿಲ್ಲ? ಇದು ಇರಲಿ. ಓಕೆ, ಇರಲಿ. ಹಾಂ, ನೀನು ಶೂ ಹಾಕೊಂಬಂದೆ? ಹೆಂಗೆ ಹಾಕೊಂಬಂದ್ಬಿಡು. ಸೊ ಇದು ಫ್ರೆಂಡ್ಸ್, ಈಗ ದಿಸ್ ಇಸ್ ಮೈ ಸ್ಟುಡಿಯೋ. ಈ ಸ್ಟುಡಿಯೋದೇ ಒಂದು ಸಪ್ರೇಟ್ ವಿಡಿಯೋ ಹಾಕ್ತೀನಿ ನಾನು. ಸೊ ಯು ವಿಲ್ ಬಿ ಸರ್ಪ್ರೈಸ್. ಇದನ್ನು ಯಾವ ಥರ ನಾನು ಇದನ್ನು ಒಂದು ಇವಾಗೇನು ನೀವು ನೋಡ್ತಿದ್ದೀರಾ, ಇಟ್ಸ್ ವಾಸ್ ಟೋಟ್ಲಿ ಎಂಟಿ. ಇದನ್ನು ಹೆಂಗೆ ನಾನು ಕನ್ಸ್ಟ್ರಕ್ಷನ್ ಮಾಡಿದೆ, ಇಲ್ಲಿ ಯಾವ ಥರ ಇತ್ತು, ಯಾರು ಬಂದು ಇನಾಗ್ರೇಟ್ ಮಾಡಿದ್ರು ಇದನ್ನು ಅಂತ ನೀವು ನೋಡ್ಬೋದು. ಆಮೇಲೆ ಒಂದೊಂದಾಗಿ ಸ್ಟೆಪ್ ಬೈ ಸ್ಟೆಪ್ ಇಷ್ಟು ಎಕ್ವಿಪ್ಮೆಂಟ್ಸು, ಎಡಿಟಿಂಗ್ ಸೆಟಪ್ಪು, ಡಬ್ಬಿಂಗ್ ಬೂತು, ಇವೆಲ್ಲ ಮಾಡೋಕ್ಕೆ ತುಂಬಾ ಕಷ್ಟಪಟ್ಟಿದ್ದೀನಿ. ಸೊ ಅದ್ರ ಬಗ್ಗೆ ಎಲ್ಲ ನಾನು ಮುಂದಕ್ಕೆ ವಿಡಿಯೋದಲ್ಲಿ ಹೇಳ್ತೀನಿ. ಆ್ಯಂಡ್ ಇವಾಗ ಅಂತೂ ವಿ ಆರ್ ಫಿಲ್ಡ್ ವಿತ್ ಎಕ್ವಿಪ್ಮೆಂಟ್. ಈಗ ನನಗೆ ಸಿನಿಮಾಗೆ ಅಂತ ನಾನು ಎಲ್ಲೇ ಆಚೆ ಕಡೆಯಿಂದ ಬಾಡಿಗೆ ತೊಗೊಳೋದು ಬೇಕಾಗಿಲ್ಲ. ಐ ಹ್ಯಾವ್ ಅ ಕಂಪ್ಲೀಟ್ ಯೂನಿಟ್ ಫಾರ್ ಒಂದು ಮಾಡ್ರೇಟ್ ಬಡ್ಜೆಟ್ ಸಿನಿಮಾಗೆ ಏನು ಬೇಕೋ ಅದಿದೆ. ಸೊ ಫೋಟೋಶೂಟ್ಸ್ಗೆ ಸಿನಿಮಾ ರಿಲೇಟೆಡ್ ಆಗಿ ಎಲ್ಲ ಮಾಡಿದ್ದು. ಈಗ ಸಿನಿಮಾ ಅಂದ ತಕ್ಷಣ ನಮಗೆ ಡಿಸೈನ್ಸ್ ಬೇಕು, ಅದು ಕ್ಯಾಮ್ರಾ ಇದೆ. ಸೊ ಲೈಟ್ಸ್ ಬೇಕು, ಬ್ಯಾಕ್ ಡ್ರಾಪ್ ಬೇಕು, ಅದಿದೆ. ಸೊ ಐ ಆಮ್ ಡಿಸೈನರ್ ಆಲ್ಸೋ. ಸೊ ನಾನು ಕೋರ್ಸ್ ಮಾಡಿ ಅವಾಗ ಅರಿನಾ ಮಲ್ಟಿಮೀಡಿಯಾದಲ್ಲಿ ನಾನು ಅಡ್ವಾನ್ಸ್ ಡಿಪ್ಲೊಮಾ ಇನ್ ಮಲ್ಟಿಮೀಡಿಯಾ ಮಾಡಿ ಡಿಸೈನರ್ ಆಗಿ. ಸೊ ದಟ್ ಈಸ್ ಆಲ್ಸೋ ಈಸ್ ಒನ್ ಆಫ್ ಮೈ ಸ್ಕಿಲ್. ಓಕೆ, ರೆಡಿನಾ ಸುನಿ? ಇದಲ್ಲ ದಟ್ ವಾಸ್ ನೈಸ್. ಹಂಗೆ ರೈಟ್. ಹಂಗೆ 2 ನಿಮಿಷ. ಓಕೆ, ಲೆಟ್ಸ್ ಸ್ಟಾರ್ಟ್. ಸ್ವಲ್ಪ ಚೇಂಜ್ ಮಾಡ್ತಾರೆ, ಸ್ವಲ್ಪ ಆ ಸ್ಟೈಲ್ ಇರಲಿ. ಹಂಗೆ ಯಾ ಹಂಗೆ ಅದೇನಾಗಲ್ಲ.
ಅಷ್ಟೇ. ಓಕೆ, ಈಗ ಇವಾಗ ನಂಗೆ ಏನು ಬೇಕು ಅಂತ ಹೇಳಿದ್ರೆ, ಇವಾಗ ಒಂದು 3 to 4 ಪೋಸಸ್ ಥಿಂಕ್ ಮಾಡು. ಏನಾದ್ರು ಚೇಂಜ್ ಅಂದ ತಕ್ಷಣ ಟಕ್ಕನ್ನು ಚೇಂಜ್ ಮಾಡ್ತಾ ಇರೋ. ಆ್ಯಂಡ್ ಸ್ವೆಟ್ ಇದೆ, ಸ್ವಲ್ಪ ಸ್ವೆಟ್ ಓಡಿಸ್ಕೊ. ಮಸ್ಲಿನ್ ಕ್ಲಾತ್ ತಂದಿಲ್ಲ, ಹತ್ತನೇ ತರಬೇಕು. ಹಾಂ, ಸೂಪರ್. ಹಾಂ, ಮಾಡು. ಯಾರು ಗೊತ್ತು ನಿನ್ನ ಹೀರೋ ಮಾಡಿದ್ರೆ? ಏನು ಖಾನು? ಛಾಪ, ಹೋಗು ಬೇರೆ ಮಾಡು. ಅದು ಬೇರೆ ಥರ ಮಾಡ್ಬೇಕನ್ನಲ್ಲ. ಅದು ತುಂಬ ದಿವಸ ಆದಮೇಲೆ ಈ ಥರ ಮಾಡಿದ್ರೇ, ಅದಕ್ಕೆ ಅವಾಗ ಪೋಸಸ್ ಪ್ರಾಕ್ಟೀಸ್ ಮಾಡಬೇಕು. ಆರ್ಟಿಸ್ಟ್ ಅಂತೆ. ಓಕೆ, ಗಿವ್ ಮಿ ಸಮಥಿಂಗ್ ಲೈಕ್ ದಿಸ್. ಹಾಂ, ಶೋಲ್ಡ್ರ್ ಓಪನ್ ಮಾಡು. ಜಾಸ್ತಿ ಬೇಡ, ಅದು ತುಂಬ ಇದಾಗುತ್ತೆ, ಮ್ಯಾಚು ಆಗ್ಬಿಡುತ್ತೆ. ಹಾಂ, ಒಂದು ಕೈ ಹಿಂಗೆ, ಒಂದು ಕೈ ಹಂಗೆ. ಇದು ಜಸ್ಟ್ ಕೀಪ್ ಲೈಕ್ ಲಿಫ್ಟ್ ಇಯರ್ ಅದಲ್ಲೇ ಈಗ ಅದು ಬರಲ್ಲ, ಬಟ್ ನಿಂಗೆ ಪೋಸ್ಚರ್ ಕೊಡು. ನೆಕ್ಸ್ಟ್, ಈ ಕ್ಯಾರೆಕ್ಟರ್ ಏನಂತ ಹೇಳಿದಾರೆ ಅವ್ರು ನಿಮಗೆ? ಇನ್ನೋಸೆಂಟ್ ಅಂದರೆ ನಿನ್ನ ಫೇಸಿಂದಲೇ ಕೊಡ್ಬೇಕು ನೀನು ಇನ್ನೋಸೆಂಟ್ನ. ಸೊ ಇದಕ್ಕೆ ನೀನು ಜಾಸ್ತಿ ಈ ಥರ ಪೋಸಸ್ ಕೊಡೋಕ್ಕಾಗಲ್ಲ. ಸೊ ಯು ಶುಡ್ ಬಿ ಮೋರ್ ಲೈಕ್ ಸ್ವಲ್ಪ ಹಿಂಗಿರಬೇಕು, ಸಟ್ಟಲ್. ಇವಾಗ ನಮ್ಮ ಫಸ್ಟ್ ರ್ಯಾಂಕ್ ರಾಜು ಎಲ್ಲ ಬಂತಲ್ಲ. ಹಾಂ, ಸೊ ಇದು ಒಂಥರ ನನಗೇನೂ ಗೊತ್ತಿಲ್ಲ, ಇವಾಗ ನಿಜವಾಗ್ಲೂ ಸಖತ್. ಹಾಂ, ಸೊ ಆ ಥರ ಒಂದು ರೆಟ್ರೋ ಆ ಫೀಲ್ ಕೊಡುವಂಥದ್ದು ಇರ್ಬೇಕು ನಿಮಗೆ. ಡೈಲಾಗ್ ಜೊತೆ ಬರಲಿ. ಫೇಸ್ ವೈಪ್ ಮಾಡ್ತಾ. ಸೊ ಈಗ ನೀವು ನೋಡ್ತಿದ್ದೀರಲ್ಲ, ದಿಸ್ ಹಾವ್ ನಾವು ಶೂಟ್ ಇರ್ತೀವಿ. ಸ್ವಲ್ಪ ಹಂಗೆ ಮಜಾ, ಫನ್ ಆ್ಯಂಡ್ ಶೂಟ್ ಆಲ್ಸೋ ತುಂಬ ಪ್ರೊಫೆಷ್ನಲಾಗಿ ಪ್ಲ್ಯಾನ್ ಮಾಡಿ ಮಾಡ್ತಾ ಇರ್ತೀವಿ. ಸೊ ದಿಸ್ ಜಸ್ಟ್ ಅ ಶೂಟ್. ಇನ್ನು ಪೋಸ್ಟ್ ಪ್ರೊಡಕ್ಷನ್ ಕೂತ್ಕೊಂಡಾಗ ಕಟ್ಟಿಂಗು ಅದಕ್ಕೆ ಏನು ಥರ ಯಾವ ಥರ ಫೈನಲ್ ಫಿನಿಶಿಂಗ್ ಕೊಡಬೇಕು, ಬ್ಯಾಕ್ಗ್ರೌಂಡ್ಸ್ ಚೇಂಜ್ ಮಾಡಬೇಕಾ, ಅವ್ರಿಗೇನು ಬ್ಯಾಕ್ಗ್ರೌಂಡ್ಸ್ ಬೇಕಾಗಿಲ್ಲ. ಈಗ ಜಸ್ಟ್ ಅವ್ರಿಗೆ ಕಳಿಸೋದಕ್ಕಷ್ಟೇ. ಸೊ ರೆಡಿ. ಇದು ಹೆಂಗಿದೆ ಗೊತ್ತಾ ನಿಜಾಗ್ಲೂ? ಅನಿಸುತ್ತಿದೆ ಯಾಕೋ ಎಂದು ನೀನೇ. ಸೇಮ್ ಪೋಸ್ ಆಯಿತು, ಬೇರೆ. ಹಾಂ ಹಾಂ ಹಾಂ, ಇದು ಯಾರು ಕಳಿಸ್ಬೇಕು ನೀನು ಹೇಳಿದ್ದು? ಏನು ಅವ್ರ ಹೆಸರು? ಏನು ಹೆಸರು? ಹಾಂ, ಅವ್ರ ಹೆಸರೇನು? ಜೈನ್ ಅಲ್ಲ, ನೀನು ಹೇಳಿದಾಗಲೇ ಸಂದೇಶ್. ನೀನು ಕೇಳಿರೋದೇನು, ಅವ್ನು ಮಾಡ್ತಿರೋದೇನು ಇಲ್ಲಿ ಮಾಸ್ ಕ್ಯಾರೆಕ್ಟರ್ ಅಂತೆ. ಹೌದು ನೋಡು ಸಂದೇಶ್, ನೀನು ಕೇಳಿರೋದು ಅವ್ನು ಮಾಡ್ತಿರೋದು. ನೋಡು ಸಂದೇಶ್, ಮುಗಿಸ್ಕೋ. ಅದಕ್ಕಿಂತ ಮಜಾ ನಿಮ್ಮ ಮಮ್ಮಿ. ಅವ್ರೆ ಈ ಫಿಲಮಲ್ಲಿ ಏನು ಕ್ಯಾರೆಕ್ಟರ್ ಇಲ್ವ ನಮ್ಮ ಮಗನಿಗೆ? ಯಾಕಂಡಿ ಮಾಡ್ತಿದಾರಲ್ಲ ಆಲ್ರೆಡಿ ಅದು. ಓ, ನನ್ನ ಮಗ ಇದಾನ ನಿಮ್ಮ ಫಿಲ್ಮಲ್ಲಿ? ಕೈ ಸ್ಟ್ರೈಟ್ ಇಡು. ಅಲ್ಲ, ಅದು ಅರ್ಧ ಓಟ್ ಕೇಳ್ದಂಗಿದೆ. ಹಾಂ, ಇರಲಿ, ವಾಟ್ ಎವರ್ ಕ್ಯಾರೆಕ್ಟರ್ ಅವ್ರಿಗೆ ಹಿಂಗೆ ಎಕ್ಸ್ಪ್ಲೈನ್ ಮಾಡಿದ್ರೆ ಚೆನ್ನಾಗಿರ್ತಿತ್ತು. ಹಾಗೆ ಸ್ವೆಟ್ಟು. ಅವನು ಇದೊಂದು ಸಮಸ್ಯೆ, ನಾವಿಲ್ಲಿ ಮೇಕಪ್ ಮಾಡಬೇಕಾದ್ರೆ ಸಿಕ್ಕಾಪಟ್ಟೆ ಸ್ವೆಟ್ಟು. ಅವ್ನಿಗೆ ಎ ಸಿ ಫ್ಯಾನ್ ಇಲ್ಲ ಅಂದರೆ ಮನುಷ್ಯ ಇರಲ್ಲ. ಯಾವ ಸಮ್ಮರ್ ಗುರು ಇದು? ಯಾವ ಸಮ್ಮರ್?
ಒಂದು ನಿಮಿಷ ಆಡಿಯನ್ಸ್, ಎ ಸಿ ಆನ್ ಮಾಡಿದ್ದೀನಿ, ಅದ್ರ ಜೊತೆ ಫ್ಯಾನ್ ಹಾಕೊಂಡು ಕೂತಿದ್ದ. ಇವ್ರು ಹೇಳೋದು ನೋಡಿ. ನೆಕ್ಸ್ಟ್ ಇಟ್ ಇಸ್ ಯು. ಇದು ಎಸ್ಕೇಪ್ ಆಗೋದು ಇದು. ನಮಗೂ ಅವಾಗ ಸ್ವಲ್ಪ ಎ ಸಿ ಬೇಕು. ಹಾಂ, ಇದೆ ಸಾಫ್ಟ್ನೆಸ್ ಒಂದು 3-4 ಇದ್ದಾವೆ. ಇದು ಸೊ ಬೇರೆ ಬೇರೆ ಕಾಸ್ಟ್ಯೂಮ್. ಇವು 3 ಕಾಸ್ಟ್ಯೂಮ್ ತಂದಿದ್ದೆ. ಹ್ಞೂ, ಹಾಂ, ಟಿ ಶರ್ಟ್ 2 ಒಂದೇ ಥರ ಇದೆ. ಇದು ಬ್ಲ್ಯಾಕ್, ಅದು ಬ್ಲೂ, ಅದು ಆಯ್ತು ಹೆಂಗೋ ಬಿಡು. ಎನಿ ಅದರ್ ಲೈಟ್ ಕಲರ್ ಯು ಹ್ಯಾವ್? ಅದೇ ಸೊ ದಿಸ್ ಇಸ್ ಹೌ. ಇವಾಗ ಒಂಥರ ವ್ಲಾಗಿಂಗ್ ಮಾಡ್ತಾನು ಒಂಥರ ಖುಷಿ ಕೊಡ್ತಿದೆ. ಯಾಕೆ ಅಂತ ಹೇಳಿದ್ರೆ ವರ್ಕ್ ಮಧ್ಯೆ ಯಾರ ಹತ್ರ ಹೇಳೋಣ, ನಮ್ಮದು ಏನೋ ವೀಡಿಯೋಸ್ ಬರ್ತಿದೆ ಚೆನ್ನಾಗಿರುತ್ತೆ ಅಂತ ಅನ್ಸುತ್ತೆ. ಬಟ್ ನೋಡೋರು ಯಾರಿಗೂ ಇರ್ತಾರೆ ಅಂತ ಅಂದ್ಕೊಂಡಿರ್ತೀವಿ. ಬಟ್ ನಾನು ಒಂದು ಹೇಳ್ತೀನಿ, ಲಾಸ್ಟ್ 2 ವಿಡಿಯೋ ಹಾಕಿದ್ದೀನಿ. ದ ವೇ ಯು ಪೀಪಲ್ ಆರ್, ನನಗೆ ಅದೊಂದು ಏನದು ಕಾಸ್ಟ್ಯೂಮ್ ಚೇಂಜ್ ಸೊ ನಾನು 2 ವಿಡಿಯೋಸ್ ಹಾಕಿದ್ದೆ. ಒಂದು ಹಲ್ಸೂರು ಪಲ್ಲಕ್ಕಿದು ಮತ್ತು ವೋಟಿಂಗ್ದು. ನೀವು ಕೊಡ್ತಿರೋಂಥ ಪ್ರೋತ್ಸಾಹ ಸೂಪರ್ ಆಗಿದೆ. ಸೊ ದಿಸ್ ಇಸ್ ವಾಟ್ ಮೋಟಿವೇಟ್ಸ್ ಮೀ. ಇನ್ನೂ ಒಂದು ಸ್ವಲ್ಪ ವೀಡಿಯೋಸ್ ಮಾಡೋಣ, ಇನ್ನೊಂದು ಸ್ವಲ್ಪ ವೀಡಿಯೋನ ಅಂತ. ಸೂಪರ್ ಏನಂದರೆ, ನಂಗೆ ಫ್ರೆಂಡ್ ಒಬ್ರು ಇದ್ದಾರೆ ಪುರುಷೋತ್ತಮ್ ಅಂತ ಹೇಳಿ. ಅವರು ಒಂದು ಐ ಥಿಂಕ್ ಮನಾಲಿ, ಶ್ರೀನಗರ್ಗೆಲ್ಲ ಹೋಗಿದ್ರು ಅನ್ಸುತ್ತೆ. ಸೊ ಅವ್ರು ನನಗೆ ವೀಡಿಯೋಸ್ ಕೊಟ್ಟಿದ್ದಾರೆ. ಸರ್, ನಾವೊಂದು ಟ್ರಾವೆಲಿಂಗ್ ಹೋಗಿದ್ದೆ, ನೀವು ಇದನ್ನು ಯೂಸ್ ಮಾಡಿ ಬ್ರೋ, ನಿಮ್ಗೆ ಅದು ಹೆಲ್ಪ್ ಆಗುತ್ತೆ ಹಂಗೆ ಅಂತ. ದಟ್ಸ್ ಹೌ ಎವ್ರಿಬಡಿ ಆರ್ ಹೆಲ್ಪಿಂಗ್. ಮಾಡಿ ಚೆನ್ನಾಗಿ ಮಾಡ್ತಿದ್ದೀರಾ ಅಂದರು. ಥ್ಯಾಂಕ್ ಯು ಸೋ ಮಚ್. ಸೊ ಚೆನ್ನಾಗಿ ಮಾಡ್ತಿದ್ದೀನಿ ಅಂದಮೇಲೆ ಇನ್ನೂ ಮಾಡಬೇಕು ಅಂತ ಅನ್ಸುತ್ತೆ. ಹಾಗಾಗಿ ಐ ಆಮ್ ಗೋಯಿಂಗ್ ಟು ಡು ಲಾಡ್ ಆಫ್ ವೀಡಿಯೋಸ್. ಈಗ ಸ್ವಲ್ಪ ಹೋಟೆಲ್ಸ್ ಎಲ್ಲ ಹೊಸದಾಗಿ ಒಂದು ಸ್ವಲ್ಪ ಹೋಟೆಲ್ಸ್ ಎಲ್ಲ ಓಪನ್ ಆಗ್ತಿದೆ, ಕೆಫೆ ಓಪನ್ ಆಗ್ತಾ ಇದೆ. ಸೊ ಐ ಆಮ್ ಪ್ಲಾನಿಂಗ್ ಟು ಮೇಕ್ ವೀಡಿಯೋಸ್ ಫ್ರಮ್ ದೇರ್. ಸೊ ಈ ಥರ ಮಾಡ್ತಾನೆ ಇರ್ತೀನಿ. ನನಗೂ ಒಂದು ಸ್ವಲ್ಪ ಒಂದು ಪೀಸ್ ಆಫ್ ಮೈಂಡಲ್ಲಿದ್ದೀನಿ. ವರ್ಕ್ ಜೊತೆಗೆ ಒಂದು ಸ್ವಲ್ಪ ಮಜಾ ಇರಬೇಕು ಗುರು ಅಂತ ಹೇಳಿ, ಅದಕ್ಕೆ ಆರ್ಯ ವ್ಲಾಗ್ಸ್ ಗುರು. ಸೊ ಇನ್ನು ನನಗೆ ಸಬ್ಸ್ಕ್ರೈಬರ್ಸು, ವಾಚ್ ಟೈಮು ಇದೆಲ್ಲ ಕೊಡಬೇಕಾಗಿರೋದು ನೀವೇನೆ. ದಯವಿಟ್ಟು ಶೇರ್ ಮಾಡಿ, ಫ್ರೆಂಡ್ಸ್ಗೆಲ್ಲರಿಗೂ ಹೇಳಿ, ಫ್ಯಾಮ್ಲಿ ಜೊತೆ ಕೂತ್ಕೊಂಡು ನೋಡಿ. ಸೊ ಹಾಂ, ನೀನು ಸಬ್ಸ್ಕ್ರೈಬ್ ಮಾಡಿದ್ಯಾ? ಹಾಂ, ಮಾಡಿದ. ಓಕೆ, ಬಾ ಬೇಗ. ಕೈ ಮಾಡ್ಸ್ಕೊಬೇಡ, ಶರ್ಟ್ ಮಾಡಿಸ್ಕೊ. ಹಾಂ, ಡೆಫಿನೆಟ್ಲಿ ಹಾಕ್ತೀನಿ ಅದನ್ನ. ನಾನು ಡೆಫಿನೆಟ್ಲಿ ಹಾಕ್ತೀನಿ. ಟ್ರೋಲ್ ಆಗತ್ತೆ, ಇದು ಟ್ರೋಲ್ ಆಗತ್ತೆ. ಎಂಥ ಅದ್ಭುತವಾದ ಸಾಂಗ್ ಒಪಿ ಸರ್ ಮಾಡಿದ್ದಾರೆ. ಕ್ರೇಜಿ. ಹಾಂ, ಉಪ್ಪಿನೇ ಉಪ್ಪಿಗಿಂತ ರುಚಿ ಬೇರೆ ಇಲ್ಲ. ಯಾಕಂದ್ರೆ ಅವ್ರು ಹೇಳಿರೋದೇ ಬರೀ ಸಾಫ್ಟ್ ಅಂತ ಹೇಳ್ತೀಯಲ್ಲ. ಸೊ ಸಾಫ್ಟ್ ಅಂದರೆ ಯು ಹ್ಯಾವ್ ಟು ಸ್ಟ್ಯಾಂಡ್ ಸಾಫ್ಟ್. ಹಾಂ ಹಾಂ ಹಾಂ, ಅದು ಯಾವಾಗಲೂ ಇರಲೇಬೇಕು ಅನ್ಸುತ್ತೆ. ಈಗ ನಿನಗೆ ಅದು ವರ್ತ್ ಆಯ್ತು. ಅದಕ್ಕೆ ನೀನು ನೈಟ್ ಒಂದು 10 ಗಂಟೆ ಮೇಲೆ ಬರಬೇಕಿತ್ತು ಶೂಟಿಗೆ. ಓ, ಸೊ ನೆಕ್ಸ್ಟ್
ಇದೇನು ಜಿಮ್ಮಲ್ಲಿ ಹಿಂಗೆ ಮಾಡ್ತಾರಲ್ಲ ಹಂಗೆ ಕೊಡ್ತಿದ್ಯಾ ಶರ್ಟ್ ಹಾಕೊಂಡು ಇಲ್ಲ ಸ್ಟಿಚಿಂಗ್ ಕೊಡುತ್ತೆ. ದಿಸ್ ಇಸ್ ನೈಸ್. ಇದು ಸಾಫ್ಟ್ ಇದೆ. ನೀವು ಇದು ಮಾಡುವಾಗ ಇನ್ನು ಪ್ರೆಸ್ ಮಾಡಿಬಿಡಿದೆ. ಇದು ಬೇರೆ ನೋಡಿ. ಇಲ್ಲಡು ಡೆಂಗ್ 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 ಡೆಂಗ್. ರೆಡಿ? ನಿಮಿಷ ಇರು. ಹಾಂ ಬಂದಿದೆ ಬಿಡು. ಹ್ಞೂ ಅಲ್ಲ ಶಾರುಖ್ ಖಾನ್ ಥರ ಮಾಡೋಕೆ ಓಡ ಆಗಲ್ಲ. ಓಕೆ ಹಾಂ ನಾನು ಅವ್ರಿಗೆ ಇವಾಗ ಸದ್ಯಕ್ಕೆ ಬೇಕಾದ್ರೆ ನೋಡೋಣ. ಅಷ್ಟೇ ಓಕೆ. ಸೊ ನೋಡು ಗುರು, ಈಗ ನಾವು ಫೋಟೋ ಶೂಟ್ ಮಾಡಿದ್ವಲ್ಲ, ಸೊ ಅದರದ್ದು ಪೋಸ್ಟ್ ಪ್ರೊಡಕ್ಷನ್ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಸುನಿಲ್ ಗೌಡ್ರು ಇಲ್ಲೇ ಪಕ್ಕದಲ್ಲಿದ್ದಾರೆ, ಪಾಪ ಕತ್ಲಲ್ಲಿ ಕೂತವ್ರೆ. ಕತ್ಲು ಕತ್ಲು ಕತ್ಲು. ಸೊ ಫೋಟೋಸ್ ಸೆಲೆಕ್ಟ್ ಮಾಡ್ತಿದ್ದೀನಿ. ದಿಸ್ ನೈಸ್. ಓಕೆ, ನಂಬರ್ ಏನದು? 589. ಹೈ ಅದ ನೋಡಿದ್ದು ನಾವು 589. 589. ಸೊ ಈ ಥರ ನಾನು ಫೋಟೋಸ್ ಎಲ್ಲ ಈ ಕಡೆ ಒಂದು ಚೆಕ್ ಮಾಡಿಕೊಂಡು ಅದರಿಂದ ನಾನು ಪಿಕ್ ಮಾಡ್ತೀನಿ ವಿಚ್ ಇಸ್ ಬೆಸ್ಟ್, ಅದನ್ನು ಯಾವ ಥರ ಎಡಿಟ್ ಮಾಡಿದ್ರೆ ಆ ಪ್ರೊಫೈಲಿಗೆ ಮ್ಯಾಚ್ ಆಗುತ್ತೆ ಅಂತ. ಸೊ ನಾವು ಫೋಟೋಶಾಪ್ ಯೂಸ್ ಮಾಡ್ತೀನಿ ನಾನು ಡಿಸೈನಿಂಗ್ಗೆ. ಸೊ ಲೆಟ್ಸ್ ಸ್ಟಾರ್ಟ್ ಸಮ್ ವರ್ಕ್. ಈಗ ನಿಂಗೆ ಕೂದಲು ಇಲ್ಲ ಅನ್ನೋ ಬೇಜಾರಿದೆಯಾ ಅಥವಾ ಕೂದಲು ಇಲ್ಲ ಅನ್ನೋ ಖುಷಿ ಇದೆಯಾ? ಖುಷಿ ಇದೆಯಾ? ಯಾಕೆ? ಓ ಮೇಂಟೈನ್ ಮಾಡ್ಬೇಕಲ್ಲ. ಓ ಮೈ ಗಾಡ್, ನೋಡಿದ್ರಾ ಹೆಂಗೆ ನಮ್ಮ ಸುನಿಲ್ ಗೌಡ್ರು? ವಿಗ್ ಹಾಕ್ಸ್ಕೊಂಬಿಡು ಸುನಿಗೆ. ಯಾವಾಗ ಬೇಕಾದ್ರೆ ತೆಗಿಬೋದು, ಯಾವಾಗ ಬೇಕಾದ್ರೆ ಹಾಕೋಬೋದು. ಈಗೆಲ್ಲ ಸಕ್ಕ ರಿಯಲಿಸ್ಟಿಕ್ ಆಗಿ ಬಂದಿದ್ದಾವೆ. ಹಾಂ ನ್ಯಾಚುರಲ್ ಸುಮಾರು ಜನ ನೋಡ್ಬಿಟ್ಟಿದಾರಲ್ಲ ನನ್ನ ವಿಗ್ ಹಾಕೊಂಡ್ರೆ ಇನ್ನೂ ನಗ್ತಾರೆ. ಯಾಕೆ ನಗ್ತಾರೆ? ಬೇಕಾಗಿಲ್ಲ. ಇಲ್ಲ ನೀನು ಬೇರೆಯವ್ರಿಗೆ ಅಷ್ಟೇ ನಾ ಬದುಕ್ತೇನೆ, ನಿನ್ಗೋಸ್ಕರ ಬದುಕ್ತೀಯ. ಅದೇ ಒಂದೇನಾಗಿದೆ ಮಗನೇ. ಯಾರೋ ನೋಡೋ ಥರ ಆ್ಯಕ್ಟ್ ಮಾಡ್ತಿದ್ಯಾ ನೀನು. ನೋಡಿ ನಿನಗೆ ಇಲ್ಲಿ ನಿನ್ನ ಐಬ್ರೋಸ್ ಮೇಲೆ ಒಂದು ಕಲರ್ ಇದೆ, ಸ್ಕಿನ್ನು ಕೆಳಗಡೆ ಒಂದು ಕಲರ್ ಇದೆ. ಟ್ಯಾನ್ ಆಗಿದೆ ಸರ್. ಹಾಂ ಟ್ಯಾನ್ ಅದೇನು ಅಲ್ಲಿ ಮಾತ್ರ ಟ್ಯಾನು? ಅದು ಅವಾಗ ದಮ್ಮಲ್ಲಿ ಟ್ಯಾನ್ ಆಗೋಯ್ತು. ಪರ್ಮನೆಂಟಾಗಿ ರೆಡಿ ಮಾಡ್ಕೋಬೇಕು. ಹಾಂ ಹಾಂ ಚಾರ್ಕೋಲ್ ಚಾರ್ಕೋಲ್ ಪ್ಯಾಕ್ ಏನೇನು ಇದಿಲ್ಲ ಸರ್. ಅದೆಲ್ಲ ಟ್ರೈ ಮಾಡಿದ್ದೀವಿ ಸುನಿಲ್ ನೀನು? ಒಂದ್ಸತಿ ಮಾಡಿದ್ದೆ. ಹಾಂ ಮತ್ತೆ ವಾಪಸ್ ಅದೇ ಕಲರ್ ಬೇಕು 2 days ಎಷ್ಟಾಯ್ತು ಅದು ಸುಮ್ಮನೆ.
ಓಕೆ, ಸೊ ಒಂದು ಫೋಟೋ ನಾನು ಈಗ ರೆಡಿ ಮಾಡಿದ್ದೀನಿ. ಸೊ ಐ ಡೋಂಟ್ ನೋ ನಿಮ್ಗೆ ಎಷ್ಟು ಕಾಣಿಸ್ತಾ ಇದೆ ಇದು ಅಂತ ಹೇಳಿ. ಸೊ ಇಲ್ಲಿ ಡಿಸ್ಪ್ಲೇಲಿ ನಂಗೆ ತೋರಿಸ್ತಾ ಇದೆ, ಸಮಥಿಂಗ್ ಯು ಕ್ಯಾನ್ ಸಿ ಅಂತ. ಸೊ ದಿಸ್ ಇಸ್ ಆಫ್ಟರ್, ಸೊ ದಿಸ್ ಇಸ್ ದ ರಾ ಫೋಟೋಸ್. ಸೊ ಆ ಫೋಟೋನ ಈ ಥರ ಇರೋ ಒಂದು ವ್ಯಕ್ತಿನ ಈ ಥರಕ್ಕೆ ತಂದು ರೆಡಿ ಮಾಡೋದು. ಅಂದರೆ ಇದು ಇಲ್ಲಿಗೆ ಮುಗ್ದಿಲ್ಲ. ಬೇಟೆಯಾಡುತ್ತಿದೆ, ಭಯವ ಮೂಡಿದೆ. ಫಿಲಮೇ ಅಲ್ಟಿಮೇಟ್ ಅದು. ಏನು ಪರ್ಫಾರ್ಮೆನ್ಸ್ ಅಣ್ಣವ್ರು. ಅದರಲ್ಲಿ ನೀವು ಇನ್ನೂ ನೋಟಿಸ್ ಮಾಡಿದ್ರೆ ತೂಗುದೀಪ ಶ್ರೀನಿವಾಸ್ ಅವ್ರು ಸಕ್ಕದ ಮಾಡಿರ್ತಾರೆ. ಒಳ್ಳೆ ಸಪೋರ್ಟಿಂಗ್ ಕ್ಯಾರೆಕ್ಟರ್, ಕಾಂಬಿನೇಷನ್, ಡೆಡ್ಲಿ ಕಾಂಬಿನೇಷನ್ ಅಂತಾರಲ್ಲ ಹಂಗೆ. ಇವಾಗೆಲ್ಲ ಆ ಥರ ಸಿನಿಮಾ ಯಾರು ಎಕ್ಸ್ಪೆರಿಮೆಂಟೇ ಮಾಡಲ್ಲ ಅಂತಾರೆ. ಸೊ ನಾವು ಫೋಟೋಸ್ ಡಿಸೈನ್ ಮಾಡಬೇಕಾದ್ರೆ ಓವರಾಲ್ ಫೇಸ್ ವರ್ಕ್ ಮಾಡೋದಕ್ಕಿಂತ ಕೆಲವೊಂದು ಏರಿಯಾಸ್ ಮೇಲೆ ವರ್ಕ್ ಮಾಡಿದ್ರೆ ಸಾಕು, ಫೇಸ್ ಎದ್ದು ಕಾಣಿಸುತ್ತೆ. ಒಂದು ಸ್ವಲ್ಪ ಶಾರ್ಪ್ನೆಸ್ ಕೊಡ್ತಾ ಇದ್ದೀನಿ. ಇವ್ರ ಮೀಸೆ ಯಾಕೋ ಕೆಂಚಾಗ್ತಾ ಇದೆ. ಹೌದಾ? ಐಬ್ರೋಸ್ ಹೋಗ್ತಾನೆ ಇದೆ, ಐಬ್ರೋಸ್ ಹೋಗ್ತಾ ಇದೆ. ಓಕೆ, ನೋಡಿ ಎಷ್ಟು ಡೀಟೇಲಿಂಗ್ ಎದ್ದು ಕಾಣಿಸುತ್ತೆ. ಸೊ ನಾನು ಈ ಫೋಟೋದಲ್ಲಿ ತೆಗೆದೆ ಅಂತ ಹೇಳಿದ್ರೆ, ಇವಾಗ ಇಲ್ಲ ಅವ್ರು ಹಾಕೊಂಡಿರೋ ಫ್ರೇಮ್ ಇರ್ಬೋದು, ಅವ್ರ ಐಸ್ ಇರ್ಬೋದು, ಅಷ್ಟೊಂದು ಡೀಟೇಲಿಂಗ್ ಇಲ್ಲ. ಸೊ ನಾನು ಪರ್ಟಿಕ್ಯುಲರಾಗಿ ಕೆಲವೊಂದು ಇದ್ಮೇಲೆ ವರ್ಕ್ ಮಾಡ್ತೀನಿ. ಅವ್ರು ಇಯರಿಂಗ್ಸ್ ಹಾಕ್ಕೊಂಡಿರೋದು, ಗ್ಲಾಸಸ್ಸು, ಸೊ ಅದನ್ನ ಒಂದು ಶಾರ್ಪ್ನೆಸ್ಸು, ಮತ್ತು ಇಫ್ ಯು ಪ್ಲೇ ಅರೌಂಡ್ ವಿತ್ ದ ಐಸ್, ಯಾವಾಗಲೂ ಅಷ್ಟೇ ನೀವು ಅವ್ರ ಯಾವುದೇ ಆರ್ಟಿಸ್ಟ್ ಇರಲಿ ಅವ್ರ ಕಣ್ಣುಗಳನ್ನ ನೀವು ಸಕ್ಕತ್ತಾಗಿ ವರ್ಕ್ ಮಾಡಿದ್ರಿ ಅಂತ ಹೇಳಿದ್ರೆ ನೋಡೋಕ್ಕೆ ಒಂದು ಸಖತ್ ಫೀಚರ್ಸ್ ಬರುತ್ತೆ. ಸೊ ಯು ಕ್ಯಾನ್ ಸಿ ದ ಡಿಫ್ರೆನ್ಸ್ ಇಲ್ಲಿ. ಸೊ ದಿಸ್ ಇಸ್ ಹೌ ನಾನು ಫೋಟೋಸ್ ಮೇಲೆ ವರ್ಕ್ ಮಾಡೋದು. ಅಂದರೆ ತುಂಬ ಡೆಪ್ತಲ್ಲಿ ವರ್ಕ್ ಮಾಡ್ತೀನಿ, ಬಟ್ ಇಲ್ಲಿಗೆ ಅಷ್ಟು ರಿಕ್ವೈರ್ಮೆಂಟ್ ಇಲ್ಲ. ಸೊ ಹಾಗಾಗಿ ಇನ್ನು ಕೆಲವು ವರ್ಕ್ಸ್ ಮಾತ್ರ ಮಾಡ್ತಾ ಇರ್ತೀನಿ, ಒಂದು ಕೆಲವು ಸೆಲೆಕ್ಟ್ ಮಾಡಿ ಅಲ್ಲಿ ಫಿನಿಶ್ ಮಾಡ್ತೀನಿ. ಸೊ ದಿಸ್ ಇಸ್ ಹೌ ನಾನು ವರ್ಕ್ ಮಾಡೋದು. ಸೊ ಇದೇ ಥರ ನನ್ನ ವ್ಲಾಗ್ಸ್ನ ನೀವು ನೋಡ್ತಾ ಇರಿ, ಆದಷ್ಟು ಶೇರ್ ಮಾಡಿ. ಈ ಪ್ರೀತಿ ಯಾವತ್ತು ನನ್ನ ಮೇಲೆ ಇರಲಿ. ಸೊ ಸುನೀಲ್ ಗೌಡ್ರ ಮೇಲೂ ಇರಲಿ, ಆರ್ಟಿಸ್ಟ್ ಆಗಿ ಬೆಳೀಲಿ ಅಂತ ವಿಶ್ ಮಾಡಿ. ಅವಾಗ ಕಾಣಿಸ್ಕೊಳ್ತಾ ಇರೋ ಸುನಿ. ಸೊ ಆ್ಯಕ್ಚುಲಿ ಅವನು ಈಸ್ ವೆರಿ ಗುಡ್ ಇನ್ ಟಾಕಿಂಗ್. ಅವನು ಕಾಮಿಕಲಿ ತುಂಬ ಚೆನ್ನಾಗಿ ಮಾತಾಡ್ತಿರ್ತಾನೆ. ಕೆಲವೊಂದ್ಸಲ ನಮಗೆ ನಗು ಬರ್ತಾ ಇರ್ತದೆ ವೆನ್ ಈ ಟಾಕ್ಸ್. ಅದಕ್ಕೆ ಹೇಳ್ತಿರ್ತೀನಿ, ಕಂಟಿನ್ಯೂಸ್ ಮಾಡ್ತಿರಪ್ಪ, ಒಂದು ಎಪಿಸೋಡ್ಸ್ ಹಾಕ್ತಾ ಇರೋ ಅಂತ ಹೇಳಿ. ಬಟ್ ಈಸ್ ಅ ರಿಯಲ್ ಎಸ್ಟೇಟ್ ಕಿಂಗ್. ಫುಲ್ ಅದರಲ್ಲೇ ಫುಲ್ ಬ್ಯುಸಿಯಾಗಿರ್ತಾನೆ. ಸೊ ನೋಡಿದ್ರಲ್ಲ ಸ್ನೇಹಿತರೆ, ನಾನು ಯಾವ ಥರ ವರ್ಕ್ ಮಾಡ್ತಿರ್ತೀನಿ ಅಂತ ಹೇಳಿ. ಸೊ ಲಾಸ್ಟ್ ವಿಡಿಯೋಸ್ ಎಲ್ಲ ಬಂದ್ಬಿಟ್ಟು ವಾಸ್ ಅಬೌಟ್ ಒಂದು ಪಲ್ಲಕ್ಕಿ. ಅದರಲ್ಲಿ ನಾನು ಆಸ್ಮೋ ಪಾಕೆಟ್ ಹೆಂಗೆ ಯೂಸ್ ಮಾಡಿದೆ, ಒಂದು ಸ್ಲೋ ಮೋಷನಲ್ಲಿ ಒಂದು ಪಲ್ಲಕ್ಕಿ, ಒಂದು ಎನ್ವೈರ್ಮೆಂಟ್. ಸೊ ಅದು ನಮ್ಮ ಕಲ್ಚರ್ ಹೇಗೆ ಅದನ್ನೆಲ್ಲ ನಾನು ಶೂಟ್ ಮಾಡಿದ್ದೆ. ಸೊ ವೆನ್ ಇಟ್ ಕಮ್ಸ್ ಟು ಫೋಟೋ ಶೂಟ್ಸ್ ನಾನು ಯೂಸ್ ಮಾಡೋಂಥ ಕ್ಯಾಮ್ರಾ ಕ್ಯಾನನ್. ಸೊ ಸಾಫ್ಟ್ವೇರ್ ಫೋಟೋಶಾಪ್, ಹೌ ಐ ಡಿಸೈನ್ ಇಟ್. ಸೊ ಇವತ್ತಿನ ವ್ಲಾಗ್ ಇದು. ಸೊ ಫಾಲೋ ಮಾಡ್ತಾ ಇರಿ, ಹಾಗೆ ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಮತ್ತೊಮ್ಮೆ ಆರ್ಯ ವ್ಲಾಗ್ಸ್ ಗುರು.